ಓಕೆ, ಈ ಕ್ಲಾಸಲ್ಲಿ ಏನು ಮಾಡ್ತಾ ಬರೋಣ ಅಂದರೆ ನಿಮ್ಮ ಲಿಂಕರ್ಸ್. ಓಕೆ, ಈ ಲಿಂಕರ್ಸ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಕ್ವಶನ್ ಇದೆ. ಸೊ ಯಾವ ರೀತಿ ನಿಮಗೆ ಕ್ವಶನನ್ನು ಕೇಳ್ತಾರೆ, ಆಮೇಲೆ ಏನು ಸರ್ ಲಿಂಕರ್ಸ್ ಅಂತ ಅನ್ನೋದಾದರೆ, ಸೊ ಲಿಂಕರ್ಸ್ ಅಂತಂದರೆ ಒಂದು ಪದವನ್ನಾಗಲಿ ಅಥವಾ ಒಂದು ಫ್ರೇಸ್ ಆಗಲಿ ಅಥವಾ ಒಂದು ಕ್ಲಾಸಸ್ ಆಗಲಿ ಅಥವಾ ಒಂದು ಸೆಂಟೆನ್ಸ್ ಆಗಲಿ, ಸೊ ಇವುಗಳನ್ನು ಕೂಡಿಸೋದಕ್ಕೆ ಬಳಸುವಂಥ ಪದಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಲಿಂಕರ್ಸ್ ಅಂತ ಹೇಳಿ ಕರಿತಾ ಬರ್ತೀವಿ. ಓಕೆ, ಸೊ ಅವುಗಳನ್ನು ನಾವು ಲಿಂಕರ್ಸ್ ಅನ್ನ ಕಂಜಂಕ್ಷನ್ ಅಂತೇಳಿ ಕಂಜಂಕ್ಷನ್ ಅಂತಾನು ಕೂಡ ಕರೀತಾರೆ, ಅಥವಾ ಕಂಜಂಕ್ಷನ್ಗಳನ್ನು ಜಂಕ್ಷನ್ ಇನ್ ಸೆಂಟೆನ್ಸ್ ಅಂತ ಕೂಡ ಕರೀತಾರೆ, ಅಥವಾ ಕಂಜಂಕ್ಷನ್ ಅನ್ನ ಕನೆಕ್ಟಿವ್ ಅಂತೇಳಿ ಕೂಡ ಕರಿತಾ ಬರ್ತಾರೆ. ಓಕೆ, ಸೊ ಕಂಜಂಕ್ಷನ್ ಅಂತಂದ್ರೆ ಏನಪ್ಪಾ ಅಂದ್ರೆ, ಕಂಜಂಕ್ಷನ್ ಈಸ್ ಅ ವರ್ಡ್ ದಟ್ ಜಾಯಿನ್ಸ್, ಒಂದು ಕೂಡಿಸುವಂತ ಒಂದು ಕೆಲಸವನ್ನ ಯಾವ್ದು ಮಾಡುತ್ತೆ ಅಂತಂದ್ರೆ ಇದು ಕಂಜಂಕ್ಷನ್ ಅಥವಾ ಲಿಂಕರ್ಸ್ ಮಾಡ್ತಾ ಬರುತ್ತೆ. ಸೊ ಏನೇನು ಕೂಡಿಸುತ್ತೆ ಇದು? ವರ್ಡ್ಸ್ ಆಗಿರ್ಬೋದು, ಫ್ರೇಸಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಅಥವಾ ಸೆಂಟೆನ್ಸ್ ಆಗಿರ್ಬೋದು. ಸೊ ಇವುಗಳನ್ನ ಕೂಡಿಸುವಂತ ಕೆಲಸಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಕಂಜಂಕ್ಷನ್ಸ್ ಅಥವಾ ಲಿಂಕರ್ಸ್ ಅಂತೇಳಿ ಕರಿತಾ ಬರ್ತದೆ. ಓಕೆ, ನಾವು ಈ ಕಂಜಂಕ್ಷನ್ಗಳನ್ನ ಏನಂತ ಕರಿತೀವಿ? ಕನೆಕ್ಟಿವ್ ಅಂತೇಳಿ ಕೂಡ ಕರಿತಾ ಬರ್ತೀವಿ. ಓಕೆ, ಕಂಜಂಕ್ಷನ್ ಈಸ್ ಅ ಜಂಕ್ಷನ್ ಇನ್ ಅ ಸೆಂಟೆನ್ಸ್, ಅಂದ್ರೆ ಜಂಕ್ಷನ್ಸ್ ಅಂದ್ರೆ ಕೂಡಿಸೋದು. ಸೊ ಇವಾಗ ಟ್ರ್ಯಾಕಲ್ಲೆಲ್ಲ ಇರ್ತಾವೆ ನೋಡಿ, ಒಂದು ಟ್ರ್ಯಾಕಿಂದ ಇನ್ನೊಂದು ಟ್ರ್ಯಾಕಿಗೆ ಕೂಡ್ಸೋಕ್ಕೆ ಏನಂತ ಕರಿತಾರೆ? ಜಂಕ್ಷನ್ಸ್ಗಳಂತೇಳಿ ಕರಿತಾ ಬರ್ತೀವಲ್ಲ. ಸೊ ಈ ಜಂಕ್ಷನ್ ಅಥವಾ ಇಂಥ ಒಂದು ಸಂಯೋಗವನ್ನು ಲಿಂಕರ್ಸ್ ಅಂತೇಳಿ ಕರಿತಾ ಬರ್ತಾರೆ. ಓಕೆ, ಸೊ ಆಲ್ಮೋಸ್ಟ್ ನಿಮಗೆ ಏನು ಮಾಡ್ತಾರೆ ಅಂದರೆ ಒಂದು ಕ್ವಶನ್ ಇದೆ ಇದರಲ್ಲಿ ಲಿಂಕರ್ಸ್ ಮೇಲೆ. ಓಕೆ, ಸೊ ನಿಮಗೆ SSLC ಬೋರ್ಡ್ ಎಕ್ಸಾಮಲ್ಲಿ ಅತಿ ಹೆಚ್ಚು ಕೇಳುವಂಥ ಲಿಂಕರ್ಸ್ಗಳು ಯಾವಪ್ಪ ಅಂತಂದರೆ, ಸೊ ಅವು ಇಲ್ಲಿದಾವೆ ನೋಡಿ. ದೋ, ಆಮೇಲೆ ಆಲ್ದೋ, ದೋ ಅಂತಂದರೆ ಆದಾಗ್ಯೂ, ಆಲ್ದೋ ಅಂತಂದ್ರೆ ಕೂಡ ಸೇಮ್ ಆದಾಗ್ಯೂ, ಆಮೇಲೆ ಬಿಕಾಸ್, ಬಿಕಾಸ್ ಅಂತಂದ್ರೆ ಏಕೆಂದರೆ, ಸೊ ಆದ್ದರಿಂದ, ಇಫ್ ಅಂತಂದ್ರೆ ಒಂದು ವೇಳೆ, ಅಂಟಿಲ್ ಅಂತಂದ್ರೆ ಇಲ್ಲಿಯವರೆಗೂ ಅಥವಾ ಇಲ್ಲಿಯ ತನಕ ಅಂತಾನು ಅನ್ಬೋದು. ಸೊ ಆಮೇಲೆ ಸಿನ್ಸ್ ಅಂತಂದ್ರೆ, ಸಿನ್ಸ್ ಅಂತಂದ್ರೆ ಇಲ್ಲಿಯವರೆಗೂ, ಸೊ ಅವಾಗಿಂದ ಇಲ್ಲಿಯವರೆಗೂ ಅಂಥೇಳಿ ನಾವು ಹೇಳುವಾಗ ಏನನ್ನ ಬಳಸ್ತೀವಿ ಅಂತಂದ್ರೆ ಸಿನ್ಸ್ ಅನ್ನ ಬಳಸ್ತೀವಿ. ಓಕೆ, ಅಥವಾ ಆರ್, ಆರ್ ಅಂತಂದ್ರೆ ಅಥವಾ, ಹೌದಾ? ಆಮೇಲೆ ದ್ಯಾಟ್, ದ್ಯಾಟ್ ಅಂದ್ರೆ ಎಂದು. ಓಕೆ, ಟಿಲ್ ಅಂತಂದ್ರೆ ತನಕ, ಇಲ್ಲಿಯ ತನಕ. ಓಕೆ, ಟಿಲ್ ಟುಡೇ. ಓಕೆ, ಟಿಲ್ ಅಂತಂದ್ರೆ ಇಲ್ಲಿಯ ತನಕ ಅನ್ನಕ್ಕೆ ನಾವೇನು ಬಳಸ್ತೀವಿ ಅಂದ್ರೆ ಟಿಲ್ ಅನ್ನ ಬಳಸ್ತೀವಿ. ಆಮೇಲೆ ಫೇರ್, ಫೇರ್ ಅಂತಂದ್ರೆ ಎಲ್ಲಿ. ಫೆನ್ ಅಂತಂದ್ರೆ ಯಾವಾಗ ತರ ಕಟ್ಬೋದು ಅಥವಾ ಆವಾಗ ಅಂತೇಳಿ ಕೂಡ ಕರಿತಾ ಬರಬೇಕು. ಸೊ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಈ ಲಿಸ್ಟ್ ಅನ್ನ ನೀವು ಬರ್ಕೊಳ್ಳಿ. ಸೊ ಈ ಲಿಸ್ಟ್ ಅನ್ನ ಬರ್ಕೊಂಡು, ಸೊ ಯಾವ ರೀತಿ ಒಂದು ವಾಕ್ಯವನ್ನಾಗ್ಲಿ, ಒಂದು ಕ್ಲಾಸಸ್ ಆಗಲಿ, ಅಥವಾ ಒಂದು ಫ್ರೇಸಸ್ ಆಗಲಿ, ಅಥವಾ ಒಂದು ಸೆಂಟೆನ್ಸ್ ಆಗಲಿ, ಯಾವ ರೀತಿ ಇದು ಕೂಡಿಸುವಂತ ಒಂದು ಕೆಲಸವನ್ನ ಮಾಡ್ತವೆ ಅಂತೇಳಿ ನೋಡೋದನ್ನ ಎಕ್ಸಾಂಪಲ್ ಮೂಲಕ ನಾವು ನೋಡ್ತಾ ಬರೋಣ. ಸೊ ಇದನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಬರ್ಕೊಳ್ಳಿ, ಲಿಸ್ಟ್ ಮಾಡಿ ಇದನ್ನು. ಓಕೆ, ಯು, ಆಲ್ದೋ ಅಂತಂದ್ರೆ ಆದಾಗ್ಯೂ, ಬಿಕಾಸ್ ಅಂದ್ರೆ ಏಕೆಂದರೆ, ಸೊ ಅಂದ್ರೆ ಆದ್ದರಿಂದ, ಇಫ್ ಒಂದು ವೇಳೆ, ಅಂಟಿಲ್ ಅಂತಂದ್ರೆ ಇಲ್ಲಿಯವರೆಗೂ ಅಥವಾ ಇಲ್ಲಿಯ ತನಕ, ಆಮೇಲೆ ಸಿನ್ಸ್ ಅಂತಂದ್ರೆ ಅವಾಗಿನಿಂದ ಅಥವಾ ಇಲ್ಲಿಯವರೆಗೂ. ಓಕೆ, ಆಮೇಲೆ ಆರ್ ಅಂತಂದ್ರೆ ಅಥವಾ, ದ್ಯಾಟ್ ಅಂದ್ರೆ ಎಂದು, ಟಿಲ್ ಅಂತಂದ್ರೆ ತನಕ, ಇಲ್ಲಿಯ ತನಕ ಅನ್ನೋದು, ವೇರ್ ಅಂತಂದ್ರೆ ಎಲ್ಲಿ, ವೆನ್ ಅಂತಂದ್ರೆ ಯಾವಾಗ. ಓಕೆ, ಇದನ್ನ ನೀವೇನ್ ಮಾಡ್ರಿ, ಲಿಸ್ಟ್ ಮಾಡ್ರಿ. ಸೊ ಒಂದೊಂದಾಗಿ ಯಾವ ರೀತಿ ಇದು ಲಿಂಕರ್ಸ್ ಆಗಿ ಕೆಲಸವನ್ನ ಮಾಡ್ತಾವೆ ಅಂತ ಹೇಳಿ ನಾವು ನೋಡ್ತಾ ಬರೋಣ. ಓಕೆ, ಇದು ನಿಮ್ಗೆ ಕಾಣಿಸುತ್ತೆ ಅಂತ ನಾನು ಅನ್ಕೋತೀನಿ. ಓಕೆ, ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ ನಿಮ್ಗೆ ಅಂತಂದ್ರೆ, ಸೊ ನಿಮ್ಗೇನು ಇದು 1 ಮಾರ್ಕ್ಸಿಗೆ ಇದೆ ಅಥವಾ 1 ಮಾರ್ಕ್ಸಿಗೆ ಇರೋದ್ರಿಂದ ಸೊ ಇಷ್ಟೆಲ್ಲ ಕೇಳಂಗಿಲ್ಲ ನಿಮಗೆ. ನಾನು ಇದು ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಇಷ್ಟು ಜಾಸ್ತಿಯನ್ನ ತೆಗೆದುಕೊಂಡಿದ್ದೀನಿ. ಓಕೆ, ಸರ್ ಏನು ಕೇಳ್ತಾರೆ ಅಂತಂದ್ರೆ, ವಿನೂತ್ ಡ್ಯಾಶ್ ಹರ್ ಸಿಸ್ಟರ್ ಎಂಟರ್ಡ್ ದ ಹೌಸ್ ಡ್ಯಾಶ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ ಡ್ಯಾಶ್ ದೇ ಟುಕ್ ಔಟ್ ಅ ಬಾಕ್ಸ್ ಆಫ್ ಮ್ಯಾಚಸ್ and lit a lamp dash they couldn't see anything. ಸೊ ಈ ತರ ಕೊಡ್ತಾರೆ. ಸೊ ಕೊಟ್ಬಿಟ್ಟು ಈ ತರ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಲಿಂಕರ್ಸ್ ಗಳನ್ನ ಕೊಡ್ತಾರೆ, ಯಾವ್ದು ಸೂಟೇಬಲ್ ಅನ್ನೋದನ್ನ ನೀವು ಫಿಲ್ಅಪ್ ಮಾಡ್ಬೋದು. ಬಟ್ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ, ಅಲ್ಲಿ ಡ್ಯಾಶ್ ಮಾತ್ರ ಕೊಡ್ತಾರೆ, ಯಾವುದೇ ರೀತಿಯಾದಂತ ಈ ತರದ ಲಿಂಕರ್ಸ್ ಅನ್ನ ಕೊಡೋದಿಲ್ಲ.
ಸೊ ನೀವು ಯಾವ ಸೂಟೇಬಲ್ ಆಗ್ತೈತಿ ಅದನ್ನ ನೀವು ಬರೀಬೇಕಾಗುತ್ತೆ. ಓಕೆ, ಇದು ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ಈ ಥರ ಬರೆದಿದ್ದೀನಿ. ಓಕೆ, ವಿನೂತ್ ವಿನೂತ್ ಆ್ಯಂಡ್. ಓಕೆ, ಈ ಆ್ಯಂಡನ್ನು ಎಲ್ಲಿ ಬಳಸ್ತಾರೆ ಅಂತಂದರೆ, ಸೊ ನೋಡಿ ಆ್ಯಂಡ್ ಅಂತಂತಂದರೆ ಒಂದು ವಾಕ್ಯವನ್ನು ಇನ್ನೊಂದು ವಾಕ್ಯ, ಓಕೆ, ಒಂದು ವಾಕ್ಯವನ್ನು ಇನ್ನೊಂದು ವಾಕ್ಯಕ್ಕೆ ಜೋಡಿಸ್ಬೇಕಾದ್ರೆ ಅಥವಾ ಒಂದು ಸಂದರ್ಭವನ್ನು ಇನ್ನೊಂದು ಸಂದರ್ಭಕ್ಕೆ ಜೋಡಿಸುವಂಥ ಒಂದು ಸಮಯದೊಳಗೆ ಆ್ಯಂಡನ್ನು ಬಳಸ್ತಾರೆ. ಸರ್ ಏನು ಸರ್ ಇದು ಎಲ್ಲನೂ ಒಂದು ಪದವನ್ನು ಇನ್ನೊಂದು ಪದ ಜೋಡ್ಸೋಕ್ಕೇ ಇವನ್ನೆಲ್ಲನೂ ಬಳಸೋದಲ್ರಿ. ಸೊ ಇದ್ರಾಗ ಏನು ವಿಶೇಷ ಇದೆ ಅಂತಂದರೆ, ಆ್ಯಂಡ್ ಅಂತಂದರೆ ಎಸ್ಪೆಷಲಿ ಒಂದು ಪಾಸಿಟಿವ್ ಆಗಿರೋ ಒಂದು ಸೆಂಟೆನ್ಸನ್ನು, ಈ ಕಡೆ ಪಾಸಿಟಿವ್ ಆಗಿರೋ ಸೆಂಟೆನ್ಸ್ ಇದ್ದು ಸೊ ಗ್ಯಾಪ್ ಕೊಟ್ಟು ಮುಂದುವರೆದ ಪಾಸಿಟಿವ್ ಆಗಿರುವಂಥ ಒಂದು ಸೆಂಟೆನ್ಸನ್ನಾಗಲಿ ಅಥವಾ ಇಲ್ಲಿ ನೆಗೆಟಿವ್ ಇರುವಂಥ ಸೆಂಟೆನ್ಸನ್ನು ಅದೇ ಮುಂದುವರೆದ ನೆಗೆಟಿವ್ ಆಗಿರುವಂಥ ಸೆಂಟೆನ್ಸನ್ನು ಕೂಡಿಸೋಕೆ ನಾವೇನನ್ನು ಬಳಸ್ತೀವಿ ಅಂತಂದರೆ ಆ್ಯಂಡನ್ನು ಬಳಸ್ತೀವಿ. ಓಕೆ, ಇಲ್ಲಿ ನೋಡಿ ಆಮೇಲೆ ಇಲ್ಲಿ ನೋಡಿ ವಿನೋದ್ ಆ್ಯಂಡ್, ವಿನೋದ್ ಆ್ಯಂಡ್. ಸೊ ಇಲ್ಲಿ ವಿನೋದ್ ಮತ್ತು ಅವರ ತಂಗಿ, ಓಕೆ, ಅವರ ಸಿಸ್ಟರ್ ಇಬ್ಬರೂ ಸೇರಿ ಇವರಿಬ್ಬರನ್ನ ಕೂಡಿಸುವಂಥ ಕೆಲಸ ಆ್ಯಂಡ್ ಮಾಡುತ್ತೆ. ಸೊ ಹಾಗಾಗಿ ವಿನೋದ್ ಆ್ಯಂಡ್ ಹರ್ ಸಿಸ್ಟರ್ ಎಂಟರ್ಡ್ ದ ಹೌಸ್, ಎಂಟರ್ಡ್ ದ ಹೌಸ್. ವಿನೋದ್ ಮತ್ತು ಅವರ ಸಿಸ್ಟರ್ ಇಬ್ಬರೂ ಸೇರಿ ಮನೆ ಒಳಗೆ ಹೋದ್ರು. ಆದರೆ ಅಲ್ಲೇನಿರಲಿಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆದರೆ ಓಕೆ, ಬಟ್ ಅವ್ರ ಮನೆಯೊಳಗೆ ಹೋದ್ರು, ಆದರೆ ಅಲ್ಲೇನಿರಲಿಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆದರೆ ಅನ್ನೋಕ್ಕೆ ಬಟ್ ಅನ್ನು ನಾವು ಬಳಸ್ತೀವಿ. ಓಕೆ, ಅಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಓಕೆ, ಆದ್ದರಿಂದ ಅವ್ರು ಏನು ಮಾಡಿದ್ರು, ದೇ ಟುಕ್ ಔಟ್ ಅ ಬಾಕ್ಸ್ ಆಫ್ ಮ್ಯಾಚಸ್. ಆದ್ದರಿಂದ ಓಕೆ, ಆದ್ದರಿಂದ ಓಕೆ, ಆದ್ದರಿಂದ ಅನ್ನೋಕ್ಕೆ ನಾವು ಏನು ಬಳಸ್ತೀವಿ, ಸೊ ಅನ್ನು ಬಳಸ್ತೀವಿ. ಓಕೆ, ದೇ ಟುಕ್ ಔಟ್ ಅ ಬಾಕ್ಸ್ ಆಫ್ ಮ್ಯಾಚಸ್ ಆ್ಯಂಡ್ ಲಿಟ್ ಅ ಲ್ಯಾಂಪ್, ಲಿಟ್ ಅ ಲ್ಯಾಂಪ್. ಓಕೆ, ಸ್ಟಿಲ್ ಅವರು ಏನು ಹಚ್ತಾರೆ, ಲ್ಯಾಂಪನ್ನು ಹಚ್ತಾರೆ. ಆದರೂ ಕೂಡ ಅವ್ರಿಗೇನೋ ಕಾಣೋದಿಲ್ಲ ಅಲ್ಲಿ. ಆದರೂ ಕೂಡ ಸ್ಟಿಲ್ ದೇ ಕುಡಂಟ್ ಸಿ ಎನಿಥಿಂಗ್. ಆದರೂ ಕೂಡ ಅನ್ನೋಕ್ಕೆ ನಾವೇನು ಬಳಸ್ತೀವಿ ಅಂತಂದರೆ ಟಿಲ್ ಅನ್ನು ನಾವು ಬಳಸ್ತಾ ಬರ್ತೀವಿ. ಓಕೆ, ಆದರೂ ಕೂಡ ಏನು ಬಳಸ್ತಾರೆ ಅಂತಂದರೆ ಹಚ್ಚಿದ್ರೂ ಕೂಡ ಏನು ಬರೋದಿಲ್ಲ, ಅವ್ರಿಗೇನು ಕಾಣೋದಿಲ್ಲ. ಸೊ ಇಲ್ಲಿದೆಯಲ್ಲ, ಆದ್ದರಿಂದ ಅಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆದ್ದರಿಂದ ಅವ್ರು ಏನು ಮಾಡಿದರು, ಲ್ಯಾಂಪನ್ನು ಹಚ್ಚಿದ್ರು. ಹೌದಾ? ಓಕೆ, ವಿನೋದ್ ಮತ್ತೆ ಅವರ ಸಿಸ್ಟರ್, ವಿನೋದ್ ಮತ್ತು ಅವರ ಸಿಸ್ಟರ್ ಇಬ್ಬರು ಸೇರಿ ಹೋದರು ಅನ್ನೋಕ್ಕೆ ನಾವೇನೇನು ಬಳಸ್ತೀವಿ ಅಂತಂದರೆ ಈ ಥರ ನಿಮಗೆ ಲಿಂಕರ್ಸ್ಗಳು ಕಾರ್ಯವನ್ನು ಮಾಡ್ತಾ ಬರ್ತವೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಏನಪ್ಪ ಅಂತಂದರೆ, ಡ್ಯಾಶ್ ವೆಂಕಟರಮಣ್ ಈಸ್ ಅ ರಿಚ್ ಮ್ಯಾನ್, ಹಿ ಈಸ್ ನಾಟ್ ಅ ಜನರಸ್ ಅಂತಂದರೆ ಉದಾರವಾದಿ ಆಗಿರೋದಿಲ್ಲ. ಓಕೆ, ಜನರಸ್ ಅಂತಂದರೆ ಉದಾರವಾದಿ ಆಗಿರೋದಿಲ್ಲ. ವೆಂಕಟರಮಣ ರಿಚ್ ಮ್ಯಾನ್ ಇದ್ದಾನೆ, ಆದರೆ ಅವನು ಉದಾರವಾದಿ ಇರಲಿಲ್ಲ. ದಾನ ಮಾಡುವಂಥ ಒಂದು ಮನೋಭಾವನೆ ಅವನಿಗೆ ಇರಲಿಲ್ಲ. ಸೊ ಇಲ್ಲಿ ವಾಕ್ಯದ ಮೊದಲು ಏನಾದರೂ ಕೇಳಿದ್ರು ಅಥವಾ ವಾಕ್ಯದ ಮೊದಲು ಏನಾದರೂ ಲಿಂಕರ್ಸನ್ನು ಕೇಳಿದ್ರು ಅಂತಂದರೆ ನಾವು ಏನನ್ನು ಬರಿಬೇಕಾಗುತ್ತೆ, ಅಲ್ಲಿ ದೋ ಅನ್ನು ಬರಿಬೇಕಾಗುತ್ತೆ. ಓಕೆ, ದೋ ಅನ್ನು ಬರಿಬೇಕಾಗಿ ಅಂದರೆ ವೆಂಕಟರಮಣ ಶ್ರೀಮಂತನಾದರೂ ಕೂಡ, ಆದಾಗ್ಯೂ ಕೂಡ ಅವನು ಉದಾರ ಮನುಷ್ಯ ಆಗಿರೋದಿಲ್ಲ. ಓಕೆ, ಅವನು ಉದಾರ ಮನುಷ್ಯ ಆಗಿರೋದಿಲ್ಲ. ಬಟ್ ಆದ್ರೆ ಅವನ ಹೆಂಡತಿ ಏನು ಮಾಡಿದ್ಲು ಅಂತಂದರೆ ಎಲ್ಲರಿಗೆ ಯಾರಿಗೆ ಅವಶ್ಯಕತೆ ಇತ್ತಲ್ಲ ಅವ್ರಿಗೆ ದಾನವನ್ನು ಮಾಡ್ತಾ ಇದ್ಲು. ಇವನು ರಿಚ್ ಮ್ಯಾನ್ ಇದ್ರೂ ಕೂಡ ಉದಾರವಾದಿ ಆಗಿರಲಿಲ್ಲ. ಆದರೆ ಅನ್ನಕ್ಕೆ ಬಟ್ ಅವನ ಹೆಂಡತಿ ಯಾರಿಗೆ ಅವಶ್ಯಕತೆ ಇತ್ತಲ್ಲ ಅವ್ರಿಗೆ ದಾನವನ್ನು ಮಾಡ್ತಾ ಇದ್ಲು. ಓಕೆ, ಆಮೇಲೆ ಯಾಕೆ ಅಂತಂದರೆ, ಯಾಕೆ ರೀಸನ್ ಅನ್ನು ಕೇಳಿದರೆ ನಾವೇನು ಹೇಳ್ತೀವಿ, ಬಿಕಾಸ್ ಅನ್ನು ಬಳಸ್ತೀವಿ ಇಲ್ಲ. ಓಕೆ, ಯಾಕೆ ಅಂತ ಹೇಳಿದರೆ ಬಿಕಾಸ್. ಓಕೆ, ಬಿಕಾಸ್ ಶಿ ವಾಸ್ ಫ್ರಮ್ ದ ಪುವರ್ ಫ್ಯಾಮಿಲಿ, ಫ್ಯಾಮಿಲಿ ಆ್ಯಂಡ್ ಹೀ ಸಫರ್ಡ್ ಅ ಲಾಟ್. ಮತ್ತು ಅವಳು ಏನು ಮಾಡಿದ್ದಾಳೆ, ಸಫರ್ ಆಗಿದ್ದಾಳೆ. ಪುವರ್ ಫ್ಯಾಮಿಲಿ ಅಂತ ಬಂದೋದ್ರಿಂದ ಅವಳು ಏನಾಗಿದ್ದಾಳೆ ಅಂತಂದರೆ ತುಂಬಾ ಸಫರ್ ಆಗಿದ್ದಾಳೆ.
ಓಕೆ, ಈ ಥರ ನಿಮ್ಗೆ ಲಿಂಕರ್ಸ್ಗಳನ್ನು ಕೇಳ್ತಾ ಬರ್ತಾರೆ. ಸೊ ಇನ್ ನೆಕ್ಸ್ಟ್, ಯು ಮೇ ಗೋ ಡ್ಯಾಶ್ ಐ ವಿಲ್ ಸ್ಟೇ ಬ್ಯಾಕ್. ಓಕೆ, ಅಂದರೆ ನೀನು ಹೋಗು, ಆದ್ರೆ ನಾ ಇಲ್ಲೇ ಇರ್ತೀನಿ, ಆದರೆ. ಸೊ ಹಾಗಾಗಿ ಇಲ್ಲಿ ಬಟ್. ಓಕೆ, ನೆಕ್ಸ್ಟ್, ಐ ಹ್ಯಾವ್ ನೆವರ್ ಮೆಟ್ ರಾಮು. ನಾನು ರಾಮುವನ್ನ ಭೇಟಿನೇ ಆಗಿಲ್ಲ. ಯಾವಾಗಿಂದ ಅಂತಂದರೆ ಐ ಲೆಫ್ಟ್ ಸ್ಕೂಲ್. ಯಾವಾಗಿಂದ? ಸಿನ್ಸ್. ಯಾವಾಗಿಂದ ಅಂತ ಅನ್ನೋಕ್ಕೆ ನಾವೇನು ಬಳಸ್ತೀವಿ? ಸಿನ್ಸ್. ನಾನು ರಾಮುವನ್ನ ಭೇಟಿನೇ ಆಗಿಲ್ಲ, ನಾನು ಈ ಸ್ಕೂಲ್ ಬಿಟ್ಟು ಹೋದಾಗಿಂದ. ಓಕೆ, ಸಿನ್ಸ್ ಐ ಲೆಫ್ಟ್ ಸ್ಕೂಲ್. ನೆಕ್ಸ್ಟ್, ಯು ಮೇ ಟೇಕ್ ದಿಸ್ ಬುಕ್. ಯು ಮೇ ಟೇಕ್ ದಿಸ್ ಬುಕ್ ಡ್ಯಾಶ್ ನಾಟ್ ದ್ಯಾಟ್ ಬುಕ್. ನೀನು ಈ ಬುಕ್ ತಗೋ, ಆದರೆ ಆ ಬುಕ್ ಬೇಡ. ಆದರೆ ಅನ್ನೋಕ್ಕೆ ಬಟ್. ಓಕೆ, ಯು ಮೇ ಟೇಕ್ ದಿಸ್ ಬುಕ್ ಡ್ಯಾಶ್ ನಾಟ್ ದಟ್ ಬುಕ್. ನೀನು ಈ ಬುಕ್ ತಗೋ, ಆದರೆ ಆ ಬುಕ್ ಬೇಡ. ಆದರೆ ಅನ್ನೋಕ್ಕೆ ನಾವೇನನ್ನು ಬಳಸ್ತೀವಿ ಅಂತಂದ್ರೆ ಇಲ್ಲಿ ಬಟ್ ಅನ್ನ ಬಳಸ್ತೀವಿ. ಓಕೆ, ಇನ್ ನೆಕ್ಸ್ಟ್, ಸುರೇಶ್ ಆ್ಯಂಡ್ ಮಹೇಶ್. ಓಕೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ್ಸಕ್ಕೆ ನಾವೇನು ಬಳಸ್ತೀವಿ? ಆ್ಯಂಡ್ ಅನ್ನ ಬಳಸ್ತೀವಿ. ಓಕೆ, ಸುರೇಶ್ ಆ್ಯಂಡ್ ಮಹೇಶ್ ವೆಂಟ್ ಟು ದ ಬಸ್ ಸ್ಟಾಪ್. ವೆಂಟ್ ಟು ದ ಬಸ್ ಸ್ಟಾಪ್. ಅವರು ಸುರೇಶ್ ಮತ್ತು ಮಹೇಶ್ ಎಲ್ಲೋದ್ರು? ಬಸ್ ಸ್ಟಾಪ್ ಹೋದ್ರು. ಆದ್ರೆ ಅವ್ರು ಏನು ಮಾಡಿದ್ರು? ದೇ ಮಿಸ್ಡ್ ದ ಬಸ್. ಬಟ್ ದೇ ಮಿಸ್ಡ್ ದ ಬಸ್. ಇಲ್ಲಿ ಏನಾಗುತ್ತೆ? ಬಟ್ ಬರುತ್ತೆ. ಓಕೆ, ಸೊ ಈ ಥರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕ್ವಶನ್ಸ್ಗಳನ್ನು ಕೇಳ್ತಾ ಬರ್ತಾರೆ. ಸೊ ಇಲ್ಲಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ಅಂತಂದರೆ, ಸುಮಾ ಸೆಡ್ ದ್ಯಾಟ್ ದ ಮೂವಿ ವಾಸ್ ಫ್ಯಾಂಟಾಸ್ಟಿಕ್. ಸುಮಾ ಹೇಳಿದ್ಲು, ಅದು ಮೂವಿ ಮಸ್ತ್ ಐತಿ. ಆ ಮೂವಿ ಏನಿದೆ? ಮಸ್ತ್ ಐತಿ. ಸೊ ಆದ್ರಿಂದ ನಾ ಏನು ಮಾಡಿದೆ? ಅದನ್ನು ನೋಡಿದೆ. ಸುಮಾ ಹೇಳಿದ್ಲು ಆ ಮೂವಿ ಮಸ್ತ್ ಐತಿ, ಸೊ ಆದ್ರಿಂದ ನಾ ಏನು ಮಾಡಿದೆ? ಆ ಮೂವಿ ನೋಡಿದೆ. ಆದ್ದರಿಂದ ಅನ್ನೋಕ್ಕೆ ಇಲ್ಲಿ ಸೋ ಅನ್ನು ಬಳಸ್ತೀವಿ. ಸೊ ಐ ವಾಚ್ಡ್ ಇಟ್. ನೆಕ್ಸ್ಟ್, ಯು ವಿಲ್ ನಾಟ್ ಪಾಸ್ ದ ಟೆಸ್ಟ್. ನೀನೇನು ಈ ಟೆಸ್ಟನ್ನು ಪಾಸ್ ಮಾಡಂಗಿಲ್ಲ. ಎಲ್ಲಿವರೆಗೂ ನೀನು ಪಾಸ್ ಮಾಡಂಗಿಲ್ಲ ಅಂತಂದರೆ ಅಂಟಿಲ್ ಯು ಸ್ಟಡಿ ಹಾರ್ಡ್. ನೀನು ಎಲ್ಲಿವರೆಗೂ ಸ್ಟಡಿ ಹಾರ್ಡ್ ಮಾಡಂಗಿಲ್ಲಲ್ಲ, ಅಲ್ಲಿವರೆಗೂ ನೀನೇನು ಮಾಡಂಗಿಲ್ಲ, ಇದನ್ನು ಪಾಸ್ ಆಗಂಗಿಲ್ಲ. ಸೊ ಇಲ್ಲಿ ಏನನ್ನ ಲಿಂಕರ್ಸ್ ಆಗಿ ಯೂಸ್ ಮಾಡ್ತೀವಿ ನಾವು? ಅಂಟಿಲ್ ಯು ಸ್ಟಡಿ ಹಾರ್ಡ್. ನೀನು ಎಲ್ಲಿವರೆಗೂ ಓದಂಗಿಲ್ಲ ಅಲ್ಲಿವರೆಗೂ ನೀನು ಪಾಸ್ ಆಗಂಗಿಲ್ಲ ಅಂತ ಅರ್ಥ. ಓಕೆ, ಅಲ್ಲಿವರೆಗೂ ಅನ್ನೋಕ್ಕೆ ನಾವು ಅಂಟಿಲ್ ಅನ್ನು ಬಳಸ್ತೀವಿ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್, ಕೀಪ್ ಕ್ವೈಟ್ ಡ್ಯಾಶ್ ಗೋ ಔಟ್. ಇದಕ್ಕೆ ನೀವೇನು ಮಾಡಬೇಕು? ಆನ್ಸರ್ ಮಾಡಬೇಕು. ಕೀಪ್ ಕ್ವೈಟ್ ಡ್ಯಾಶ್ ಗೋ ಔಟ್. ಸೊ ಇದು ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡ್ತಾ ಬನ್ನಿ. ಸೊ ಈ ಥರ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಲಿಂಕರ್ಸ್ಗಳನ್ನು ಕೊಡ್ತಾರೆ. ಸೊ ನಾನೇನು ಬರೆಸಿದ್ದೀನಲ್ಲ, ಆಲ್ಮೋಸ್ಟ್ ಇವುಗಳ ಮೇಲೆ ನೀವೇನು ಮಾಡಿರಿ? ಪ್ರಾಕ್ಟೀಸ್ ಮಾಡಿರಿ. ಅಥವಾ ನಿಮಗೆ ಏನಾದರೂ ಇದರಲ್ಲಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ಸೊ ಅದನ್ನು ನಾವು ಮತ್ತೆ ಏನು ಮಾಡ್ತಾ ಬರೋಣ ಅಂದರೆ ತಿಳ್ಕೊಳ್ತಾ ಬರೋಣ. ಓಕೆ, ಈಸಿ ಇದೆ. ಸೊ ನಾನು ಬರೆಸಿದಂಥ ಲಿಂಕರ್ಸ್ಗಳನ್ನು ಮಾತ್ರ ನೀವು ಲಿಸ್ಟ್ ಮಾಡಿ ಅವುಗಳ ಮೇಲೆ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು. ಓಕೆ, ಮುಂದಿನ ಕ್ಲಾಸಲ್ಲಿ ಆ್ಯಸ್ ಸೂನ್ ಆ್ಯಸ್ ಅಂತೇಳಿ ನಿಮಗೆ ಒಂದು ಮಾಡಿದ್ದಾರೆ. ಇದನ್ನು ಯೂಸ್ ಮಾಡಿಬಿಟ್ಟು ಸೆಂಟೆನ್ಸಲ್ಲಿ ಇದನ್ನು ಯೂಸ್ ಮಾಡಿರಿ ಅಂತೇಳಿ ಕೇಳಿದ್ದಾರೆ. ಸೊ ಮುಂದಿನ ಕ್ಲಾಸಲ್ಲಿ ಆ್ಯಸ್ ಸೂನ್ ಆ್ಯಸ್ ಅನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡ್ತಾ ಬರೋಣ.